ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ನಾನು ದಿವ್ಯಶ್ರೀ. ಧರ್ಮಸ್ಥಳದ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಅವರ ತಾಯಿ ಕುಸುಮಾವತಿಯವರು ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿಯಲ್ಲಿರುವಂತಹ ಪ್ರಮುಖ ವಿಚಾರ ಏನು ಅಂತ ನೋಡೋದಾದ್ರೆ, ಧರ್ಮಸ್ಥಳದಲ್ಲಿ ಆಗಿರುವಂತಹ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತಹ FIR ಆಗಬೇಕು ಮತ್ತು ತನಿಖಾ ತಂಡವನ್ನು ರಚನೆ ಮಾಡಿ ತನಿಖೆ ಸೂಕ್ತ ರೀತಿಯಲ್ಲಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದನ್ನ ಕೋರ್ಟ್ ಕೂಡ ಮಾನ್ಯ ಮಾಡಿದೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕುಸುಮಾವತಿಯವರು ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಏನಿದೆ, ಇದನ್ನ ಯಾವ ಕಾರಣಕ್ಕೆ ಕೋರ್ಟ್ ಪುರಸ್ಕರಿಸಿದೆ ಅಂದ್ರೆ ಮಾನ್ಯ ಮಾಡಿದೆ, ಮುಂದೆ ಹಾಗಾದ್ರೆ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗುತ್ತೆ, ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾಗಿರುವಂತಹ ಬಾಲನವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೌಜನ್ಯ ಅವರ ತಾಯಿ ಕುಸುಮಾವತಿಯವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಪ್ರತ್ಯೇಕವಾಗಿ FIR ಆಗಬೇಕು, ಈ ಅಸಹಜ ಸಾವಿಗೆ ಸಂಬಂಧಪಟ್ಟಂತೆ ಸೂಕ್ತ ರೀತಿಯ ತನಿಖೆ ಆಗಬೇಕು ಅಂತ ಹೇಳಿ. ಸರ್, ಇದು ಮೇಲ್ಗಡೆ ಜಿಸ್ಟ್, ಬಟ್ ಇಂಟರ್ನಲ್ಲಿ ಆ ಅರ್ಜಿಯಲ್ಲಿರುವಂತಹ ಪ್ರಮುಖ ಅಂಶಗಳೇನು ಸರ್? ಕುಸುಮಾವತಿ ಸೌಜನ್ಯ ಅವರ ತಾಯಿ ನನ್ನ ಮಗಳನ್ನ ಕೊಂದಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ. ಸೊ ಒಂದು ಅಮಾಯಕನನ್ನ ಬಂಧಿಸಿ ಅವನ ಮೇಲೆ ಕೇಸ್ ಹಾಕಿ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಈ ಥರನೇ 2000 ಇಸವಿಯಿಂದ 2012ನೇ ಇಸವಿಯವರೆಗೆ 74 ಅಸಹಜ ಸಾವುಗಳು, ಅನ್ಯಾಚುರಲ್ ಡೆತ್ಸ್. ಅಂದರೆ ಅದು ನಾರ್ಮಲ್ ಡೆತ್ ಅಲ್ಲ, ಸಹಜ ಸಾವಲ್ಲ. ಅನ್ಯಾಚುರಲ್ ಡೆತ್ ಅಂದರೆ ಮರ್ಡರ್, ಸೂಸೈಡ್ ಮತ್ತು ಆಕ್ಸಿಡೆಂಟ್. ಇದು ಎಲ್ಲ ಕೂಡ ಕಾಗ್ನಿಸಬಲ್ ಅಫೆನ್ಸು. ಇದು ಮೊಕದ್ದಮೆ ರಿಜಿಸ್ಟರ್ ಮಾಡಬೇಕು. ಆದರೆ ಯಾವ ಕೇಸ್ಗೂ ಮೊಕದ್ದಮೆ ರಿಜಿಸ್ಟರ್ ಮಾಡಿಲ್ಲ. ಈಗ ಈ ಥರ ಅಸಹಜ ಸಾವು ಆದರೆ ಕರ್ನಾಟಕ ರೂಲ್ಸ್ 2004 ಇದೆ, ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಅಂತ ಕೂಡ ಹೇಳ್ತಾರೆ. ಅಸಹಜ ಸಾವು ಆದರೆ ಪೊಲೀಸರು ಹೋಗಬೇಕು, ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡಬೇಕು, ತಹಶೀಲ್ದಾರ್ಗೆ ಇಂಟಿಮೇಷನ್ ಕೊಡಬೇಕು, ತಹಶೀಲ್ದಾರ್ ಟೀಮು ಆ ಸ್ಥಳಕ್ಕೆ ಹೋಗಬೇಕು, ಶವ ತನಿಖೆ ಮಾಡಬೇಕು, ಆಮೇಲೆ ಪೋಸ್ಟ್ಮಾರ್ಟಮ್ ಆಗಬೇಕು, ಪೋಸ್ಟ್ಮಾರ್ಟಮಲ್ಲಿನೂ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡಬೇಕು, ಆಮೇಲೆ ಪೇಪರ್ಗಳಲ್ಲಿ ಕೊಡಬೇಕು ಇಂಥ ಒಂದು ಸಾವು ಆಗಿದೆ ಎಂದು. ಈಗ ಇನ್ಕ್ವೆಸ್ಟು ಪೋಸ್ಟ್ಮಾರ್ಟಮಲ್ಲಿ ಅದು ಆಕ್ಸಿಡೆಂಟಾ ಅಥವಾ ಕೊಲೆನಾ ಅಥವಾ ಆತ್ಮಹತ್ಯೆನಾ ಅಂದು ಕಂಡು ಬರುತ್ತೆ. ಅದರ ಆಧಾರ ಮೇಲೆ ತನಿಖೆ ಮಾಡಬೇಕು. ಯಾಕಂದರೆ ಒಂದು ಹೆಣ ಬಿದ್ದರೆ ಅದು ಸರ್ಕಾರದ್ದು. ನಮ್ಮ ದೇಶ ಏನು 5ರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಏನು ಇಲ್ಲ. ಸೊ ಒಂದು ಕಾನೂನು ವ್ಯವಸ್ಥೆ ಇದೆ. ಈ ಕಾನೂನು ವ್ಯವಸ್ಥೆಗೆ ಏನೂ ಒಂದು ಬೆಲೆ ಕೊಡದೆ ಧರ್ಮಸ್ಥಳ ಅನ್ನೋದು ಒಂದು ಸಣ್ಣ ಊರು, 12 ವರ್ಷದಲ್ಲಿ 74 ಸಾವು, ಎಲ್ಲನೂ ಅನ್ಯಾಚುರಲ್ ಡೆತ್ತು. ಈಗ 79ರಿಂದ ತಗೊಂಡ್ರೆ 424 ಸಾವು, ಎಲ್ಲ ಡಾಕ್ಯುಮೆಂಟೇಶನ್ ಇದೆ. ಈಗ ಯಾವ ಸಾವು ಯಾವತ್ತಾಯಿತು, ಅವ್ರ ಹೆಸರು ಏನು, ಅವರು ಮಹಿಳೆಯರ ಪುರುಷರ, ಇದೆಲ್ಲನೂ ಕಲೆಕ್ಟ್ ಮಾಡಿ ಇಷ್ಟೊಂದು ಸಾವುಗಳು ಆಗಿದೆ. ಇದನ್ನು ತನಿಖೆ ಮಾಡಬೇಕು. ಅದು ಆಕ್ಸಿಡೆಂಟ್ ಇರಲಿ, ಸೂಸೈಡ್ ಇರಲಿ ಅಥವಾ ಕೊಲೆ ಇರಲಿ, ಮಾಡಬೇಕು. ಅದು ಮಾಡಿಲ್ಲ. ಈಗ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ 19th ಜುಲೈ 2025. ಅದಕ್ಕೆ ಮೊದಲು ವುಮನ್ ಕಮಿಷನ್ ಅವರು ಲೆಟ್ರ್ ಬರೆದಿದ್ದಾರೆ, ಇಷ್ಟು ಸಾವುಗಳಾಗಿದೆ, ಇದು ಒಂದು ವಿಶೇಷ ತಂಡ ಮಾಡಿ ತನಿಖೆ ಮಾಡಬೇಕಂದು ಅವ್ರದ್ದು ಗ್ರೀವೆನ್ಸಸ್ಸು. ಅದಕ್ಕೆ ಮೊದಲು 83ನಲ್ಲೇ ಪಾರ್ಲಿಮೆಂಟಲ್ಲಿ ಉಗ್ರಪ್ಪ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಇದು ಅಸೆಂಬ್ಲಿನಲ್ಲಿ ಡಿಸ್ಕಷನ್ ಆಗುತ್ತೆ, ಸಾವುಗಳು ಆಗ್ತಾನೇ ಬರುತ್ತೆ. ಈಗ 2012ನೇ ಇಸ್ವಿಯಲ್ಲಿ ಸೌಜನ್ಯನ ಕೊಂದ ಮೇಲೆ ದೊಡ್ಡ ಹೋರಾಟ ನಡೆಯುತ್ತೆ. ಹೌದು. ತದನಂತರ ಕೊಲೆನೂ ಇಲ್ಲ, ಆತ್ಮಹತ್ಯೆನೂ ಇಲ್ಲ, ಅಸಹಜದ ಸಾವೂ ಇಲ್ಲ. 2000 ಅದರಿಂದ ಹೋರಾಟ ಆದಮೇಲೆ ಹೆಂಗೆ ನಿಂತು ಹೋಯ್ತು ಅನ್ನೋದು ಇದೆಲ್ಲ ಒಂದು ಇನ್ಫ್ಲುಯೆನ್ಸು. ಈಗ ಸಿಟ್ ಕಾನ್ಸ್ಟಿಟ್ಯೂಟ್ ಮಾಡಿದರು, ಗೊತ್ತು ಅದು ಬಗಲ್ಕುಡ್ಡೆ, ಅಲ್ಲಿನೂ ಹೆಣಗಳು ಸಿಕ್ತು, ಡೆಡ್ ಬಾಡಿ ಸಿಕ್ತು. ಬಟ್ ಒಂದೇ ಎಫ್ ಐ ಆರ್ ಹಾಕಿದ್ದು ಚಿನ್ನಯ್ಯ 39/2012
2025. ಅದು ಬಿಟ್ಟರೆ ಬೇರೆ FIR ಆಗಿಲ್ಲ. ಏನಿದ್ರ ಅರ್ಥ? ಅರ್ಥ ಏನು, ಯಾಕೆ ಮಾಡಿಲ್ಲ ಸಿಟ್ನವರು, ಅರ್ಥ ಏನು, ಅಲ್ಲಿ 424 ಸಾವಾಗಿದೆ, ಯಾರು ಮಾಡಿದ್ದು, ಆ ಸಾವಿಗೆ ಯಾರು ಕಾರಣ, ಅವ್ರನ್ನ ಇದುವರೆಗೆ ಸಮನ್ ಮಾಡಿಲ್ಲ, ನೋಟಿಸ್ ಕೊಟ್ಟಿಲ್ಲ, ವಿಚಾರಣೆ ಮಾಡಿಲ್ಲ, ಏನೂ ಮಾಡಿಲ್ಲ. ಅಂದರೆ ಎಲ್ಲೋ ಷಡ್ಯಂತ್ರ, ಪಿತೂರಿ, ಒತ್ತಡ, ಪೊಲಿಟಿಕಲ್ ಪವರ್ಫುಲ್ ಇಂಟರ್ವೆನ್ಷನ್ ಆಗಿರಬೇಕು. ಇಲ್ಲಾಂದರೆ ಹೆಂಗಾಗುತ್ತೆ ಅದು? ಒಂದು ಸಣ್ಣ ಊರು, ಅದೇನು 1 ಕೋಟಿ ಪಾಪ್ಯುಲೇಷನ್ ಇರೋ ಊರಲ್ಲ. ಸಣ್ಣ ಪುಟ್ಟ ಗ್ರಾಮದಲ್ಲಿ ಇಷ್ಟೊಂದು ಸಾವುಗಳು ಆಗುತ್ತೆ. ಯಾರು ಪವರ್ಫುಲ್ಲು, ಮಸಲ್ ಫುಲ್ಲು, ಮನಿ ಫುಲ್ಲು, ಎಲ್ಲ ಫುಲ್ಲು ಯಾರು? ಹಾಗಾದ್ರೆ ಸರ್, ಈಗ ಅರ್ಜಿಯಲ್ಲಿ ಇಂತಹ ಅಸಹಜ ಸಾವಿಗೆ ಇಂಥವ್ರು ಕಾರಣ ಅಂತ ನಿಮ್ಮ ಹೋರಾಟನ, ಅಥವಾ ಆ ಸಾವಿಗೆ ಕಾರಣ ಯಾರು? ಕಾರಣ ಯಾರು? ಸಾವಿಗೆ ಕಾರಣ ಯಾರು? ನಾವೇನು ಕಣ್ಣಾರೆ ಕಂಡ ಸಾಕ್ಷಿ ಅಲ್ಲ. ಸಾವು ಆಗಿದೆ ಅಂದ್ಮೇಲೆ ಅದು ಎಲ್ಲಿಂದ? ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಿಲ್ಲ, ಇನ್ಕ್ವೆಸ್ಟು ಯಾಕೆ ಮಾಡಿಲ್ಲ, FIR ಏನು ಮಾಡಬೇಕು ಕಾನೂನಲ್ಲಿ, ಅದನ್ನು ಯಾಕೆ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ನವರು ಮಾಡಿಲ್ಲ? ಅದೇನು ಒಂದು ಪ್ರತ್ಯೇಕ ರಾಜ್ಯಾಂಗನ, ಅದು ನಮ್ಮ ಭಾರತ ದೇಶದಲ್ಲಿ ಇದೆ ಅನ್ನೋದು ಒಂದು ಸಮಸ್ಯೆ. ಅದೇನೋ ಯುಗಾಂಡ, ಇಡಿಯಮೀನು ಅಂಥ ದೇಶನ ಇಲ್ಲ. ಸೊ ಅದರಿಂದ ಈಗ 74 ಡೆತ್ ಆಗಿದೆ ನೋಡಿ. ಅದನ್ನೆಲ್ಲ ಪಟ್ಟಿ ಮಾಡಿ ಕೊಟ್ಟಿದ್ದೀನಿ ನಾನು. 74 ಡೆತ್ತನ್ನು ಪಟ್ಟಿ ಮಾಡಿದ್ದೀನಿ, ಪ್ರತಿಯೊಂದಿಗೂ ಡೇಟ್ ಕೊಟ್ಟಿದ್ದೀನಿ. ಗೊತ್ತಾಯ್ತು. ಸೊ ಸಾವು 1, 2, 3, 4 ಡೇಟು ಎಲ್ಲನೂ ಕೊಟ್ಟಿದ್ದೀನಿ. ಇದೆಲ್ಲ ಡಾಕ್ಯುಮೆಂಟೆಡ್. ಸೊ ಹೂಗೆ ಹೋಗೆ ಅಲ್ಲ. ಈ ಥರ 74 ಡೆತ್ಸನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿನೂ ಕೊಟ್ಟಿದ್ದೀನಿ ನಾನು. 74 ಡೆತ್ಗೆ ಸಂಬಂಧಪಟ್ಟ ಪಟ್ಟಿನೂ ಮಾಡಿದ್ದೀನಿ. ಆ ಡಾಕ್ಯುಮೆಂಟು ಇದೆಲ್ಲ ಸರ್ಕಾರದ ಡಾಕ್ಯುಮೆಂಟ್, ನಮ್ದಲ್ಲ. ರೈಟ್, ನಾನು ಅದೇ ಪ್ರಶ್ನೆಗೆ ಬರ್ತಿದ್ದೆ ಸರ್. ಒಂದು ಸಾವಾದಾಗ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ನೀವು ಆರಂಭದಲ್ಲಿ ಉಲ್ಲೇಖ ಮಾಡಿದ್ರೆ, ಕಡೇ ಪಕ್ಷ ಒಂದು ಪತ್ರಿಕೆಯಲ್ಲಾದರೂ ಪ್ರಕಟಣೆ ಕೊಟ್ಟು ಇದಕ್ಕೆ ಸಂಬಂಧಪಟ್ಟವ್ರು ಯಾರಾದರೂ ಇದ್ದಾರಾ, ಅವ್ರಿಗೆ ಮಾಹಿತಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗಬೇಕು ಅನ್ನುವಂಥ ಕಾಂಟೆಕ್ಸ್ಟಲ್ಲಿ ನೀವು ಹೇಳ್ತಾ ಇದ್ರಿ. ಅಲ್ಲೇ ಡಾಕ್ಯುಮೆಂಟೇಶನ್ ನೆಟ್ಟಗಾಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಈ ಡಾಕ್ಯುಮೆಂಟೇಶನ್ ಎಲ್ಲಿಂದ ಲಭ್ಯ ಆಗುತ್ತೆ? ಪ್ರೋಸೆಸ್ ಆಗಿದೆ, ಡೆತ್ ಆಗಿರೋದು ರಿಪೋರ್ಟ್ ಕೊಟ್ಟಿದ್ದಾರೆ, ಇದೆಲ್ಲ. ಅದಕ್ಕೆ ನಾನು ಹೇಳಿದೆ 424, ಅದರಲ್ಲಿ 74 ಸಿಕ್ಕಿದೆ. ಇದರಲ್ಲಿ ಡಾಕ್ಯುಮೆಂಟಲ್ಲಿ ಐಟಮ್ ನಂಬರ್ 60 ಅದನ್ನು ವಿವರಣೆ ಮಾಡಿದ್ದೀನಿ. ಅದಕ್ಕೆ ಡಾಕ್ಯುಮೆಂಟ್ಸು ಕೊಟ್ಟಿದ್ದೀನಿ. ಐಟಮ್ ನಂಬರ್ 60 ಪಾರ್ಟಿ ಬಂದು ಅಲ್ಲಿ ಲಾಡ್ಜಲ್ಲಿ ಸ್ಟೇ ಮಾಡ್ತಾರೆ. ಓಕೆ, ಸ್ಟೇ ಮಾಡಿದ್ರೆ ಹಂಗೆ ಸೇರಿಸ್ಕೊಳ್ತಾರ? ಹೆಸರು ತಗೊಳ್ತಾರೆ, ಸಹಿ ತಗೊಳ್ತಾರೆ, ಆಧಾರ್ ಕಾರ್ಡು, ವೋಟರ್ ID ಕಾರ್ಡ್ ತಗೊಳ್ತಾರೆ, ಫೋಟೋ ತಗೊಳ್ತಾರೆ. ಸೊ ಇಷ್ಟು ಇದೆ. ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಲಾಡ್ಜಲ್ಲಿ ಸ್ಟೇ ಆಗ್ತಾರ ಅಥವಾ ಪ್ರತ್ಯೇಕ ಖಾಸಗಿ? ಕ್ಷೇತ್ರಕ್ಕೆ ಅಲ್ಲಿ ಎಲ್ಲಾ ಲಾಡ್ಜು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ. ಪ್ರತ್ಯೇಕವಾಗಿ ಯಾರ ಹತ್ರ ಲಾಡ್ಜ್ ಇದೆ? ಯಾರು ಲಾಡ್ಜು ಇಲ್ಲ. ಎಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಲಾಡ್ಜಲ್ಲೇ ಸ್ಟೇ ಮಾಡ್ತಾರೆ. ಓಕೆ, ಡೆಡ್ ಬಾಡಿ ಆಗುತ್ತೆ. ಹಾಗಂದ್ರೆ ಅಡ್ರೆಸ್ ಇದೆ, ಯಾಕೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಯಾಕೆ FIR ಮಾಡಿಲ್ಲ, ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಿಲ್ಲ, ಸೌತಣಿಕೆ ಯಾಕೆ ಮಾಡಿಲ್ಲ, ಫೋಟೋಗ್ರಫಿ ಯಾಕೆ ಮಾಡಿಲ್ಲ? ಎಲ್ಲೋ ಏನು ರೆಕಾರ್ಡ್ಗಳಂದ್ರೆ ಅಲ್ಲಿರೋ ಪಂಚಾಯತ್ಗೆ ಒಂದು ಲೆಟರ್ ಕಳಿಸ್ತಾರೆ, ಅದನ್ನು ಊತಾಕ್ತಾರೆ. ಅದಕ್ಕೆ ಖರ್ಚು ಎಷ್ಟಾಗಿದೆ ಅದನ್ನ ಕಲೆಕ್ಟ್ ಮಾಡಿದ್ದಾರೆ, ಅದನ್ನು ಕಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ಯಾರ್ಯಾರಿಗೆ ಎಷ್ಟು ದುಡ್ಡು ಹೋಗಿದೆ, ಸರ್ಕಾರದ ದುಡ್ಡು, ಅದಕ್ಕೆ ವೋಚರ್ಗಳಿದೆ. ಬೂತ್ ಹಾಕಿದ್ದಕ್ಕೆ ಎಲ್ಲ ಡಾಕ್ಯುಮೆಂಟ್ ಇದೆ. ಪ್ರತಿಯೊಂದು ಕಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. 74 ಡೆತ್ಗೆ ಈಗ ಒಂದು ಡೆಡ್ ಬಾಡಿ ಬಿದ್ದರೆ ಯಾರಿಗೆ ದುಡ್ಡು ಹೋಗುತ್ತೆ? ಅದನ್ನ ಡಿಸ್ಪೋಸಲ್ಗೆ ಮುನ್ಸಿಪಾಲ್ಟಿಗೆ ಹೋಗುತ್ತೆ, ಪಂಚಾಯತಿಗೆ ಹೋಗುತ್ತೆ. ಅದು ಸಣ್ಣ ಊರು ಪಂಚಾಯತಿ, ಅಲ್ಲಿ ಹೋಗುತ್ತೆ. ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರಲ್ಲ, ದುಡ್ಡೆಲ್ಲ ಯಾರು ಕೊಡಬೇಕು ಅವ್ರು ಕೊಟ್ಟಿದ್ದಾರೆ. ಸೊ ದಿಸ್ ಆರ್ ಆಲ್ ಡಾಕ್ಯುಮೆಂಟೆಡ್. ರೈಟ್, ಗಾಟ್ ಇಟ್ ಸರ್. ಈ ಕಾರಣಕ್ಕೆ ಸಾವುಗಳು ಸಂಭವಿಸಿರಬಹುದು ಅನ್ನುವಂಥ ಅನುಮಾನ ಡೆಫಿನೆಟ್ಲಿ ಇದ್ದೇ ಇರುತ್ತೆ ನಿಮಗೆ. ಹಾಗಾದ್ರೆ ಈ 74 ನಿಮ್ಮ ಹತ್ರ ಇರುವಂಥ ಡಾಕ್ಯುಮೆಂಟೇಶನ್ ಪ್ರಕಾರ ಯಾವ ಕಾರಣಕ್ಕೆ ಸಾವುಗಳು ಸಂಭವಿಸಿದೆ? ಮಹಿಳೆಯರ ಸಂಖ್ಯೆ ಎಷ್ಟು? ಮಿಡ್ ಏಜ್ ಮಹಿಳೆಯರಿದ್ದಾರಾ ಅಥವಾ ಪುರುಷರಿದ್ದಾರಾ? ಎಲ್ಲ ಕೊಟ್ಟಿದ್ದೀನಿ. ಮೇಲ್, ಫಿಮೇಲ್, ಅಪ್ರಾಕ್ಸಿಮೇಟ್ ಏಜ್ ಎಲ್ಲ ಕೊಟ್ಟಿದ್ದೀನಿ. ಪಟ್ಟಿ ಮಾಡಿದ್ದೀನಿ. ಬೂತ್ ಆಗಿದ್ರೆ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ. ಸೊ ಎಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ, ಹೆಸರು ಕೊಟ್ಟಿದ್ದೀನಿ, ಡೇಟು ಕೊಟ್ಟಿದ್ದೀನಿ.
ಈ ಡೀಟೇಲ್ಸ್ ನೋಡಿದಾಗ ನಿಮ್ಗೊಂದು ಡೆಫಿನೆಟ್ಲಿ ಒಂದು ಐಡಿಯಾ ಬಂದಿರುತ್ತೆ ಈ ಕಾರಣಕ್ಕೆ ಸಾವಾಗಿರಬಹುದು. ಅದು ಯಾರು ಹೇಳಬೇಕು? ಹಾ. ಈಗ ಅಸಹಜ ಸಾವುಗಳು ಅನ್ನೋದು ಮಾತ್ರ ಹೇಳಬಲ್ಲೆ. ಕೊಲೆ ಇರ್ಬೋದು, ಆತ್ಮಹತ್ಯೆ ಅಂದರೆ ಅವನೇ ಮಾಡ್ಕೊಂಡ, ಯಾರಾಗಲೂ ಮೋಟಿವೇಟ್ ಮಾಡಿದ್ರ, ಅಬೇಟ್ಮೆಂಟ್ ಮಾಡಿದ್ರ, ಇದು ಯಾರು ಹೇಳಬೇಕು? ಇದನ್ನು ಯಾಕೆ ಮಾಡಿಲ್ಲ ನೀವು? ಬರಿಯಲ್ ಮಾಡೋಕ್ಕೆ ಮೊದಲು ಈ ಪ್ರೋಸೆಸ್ ಅಂದರೆ ನನ್ನ ಪ್ರಕಾರ ಈ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸರಿದ್ದಾರಲ್ಲ, ಅವರು ಹೊಣೆಗಾರರು. ಅವ್ರ ಮೇಲೆ ಕೇಸ್ ಆಗಬೇಕು, ಅವ್ರು ಜೈಲಿಗೆ ಹೋಗಲೇಬೇಕು, ತನಿಖೆ ಆಗಲೇಬೇಕು. ಆದ್ದರಿಂದ ಕುಸುಮಾವತಿ ಏನು ಹೇಳ್ತಾಳೆ ಅಂದರೆ, ನನ್ನ ಮಗಳನ್ನೇ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಕೊಂದರು, ಅಮಾಯಕನ ಮೇಲೆ ಕೇಸ್ ಹಾಕಿ ಅದು ಆಗೋಯ್ತು. ಇದೇ ರೀತಿ ಪದ್ಮಲತಳನ್ನ ಕೊಲೆ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ, ಡೆಡ್ ಬಾಡಿ ಸಿಕ್ತು. ಇವತ್ತುವರೆಗೆ ಅದು ಸಿ ರಿಪೋರ್ಟಲ್ಲೇ ಇದೆ, ವೇದವಲ್ಲಿ. ಈಗ ಆನೆ ಮೌತ ಅಂದ್ರೆ ಬಾಯಿ ಅಲ್ಲ, ಆನೆ ಮೌತ ಅಂದ್ರೆ ಆನೆ ನೋಡ್ಕೊಳ್ಳೋನು. ಕರೆಕ್ಟ್. ಮೌತ ಆನೆ ನೋಡ್ಕೊಳ್ಳೋನು. ಅವನ ಹೆಸರು ನಾರಾಯಣ್ ಸಫಲ್ಯ. ಅವನ ತಂಗಿ ಯಮುನಾ. ನೋಡಿ, 2.5 ಎಕರೆ ಜಮೀನು, 2.5 ಎಕರೆ ಜಮೀನು. ಅದರಲ್ಲಿ ಒಂದು ಮನೆ ಇರುತ್ತೆ, ಮನೆಯಲ್ಲಿ ಇವರಿಬ್ರು ಇರ್ತಾರೆ. ಇವ್ರನ್ನ ಕರೀತಾರೆ, ಕ್ಷೇತ್ರದವರು ಪ್ರಭಾವಿಗಳು ಕರೀತಾರೆ. ಕರೆದು ನೀವು ಅದನ್ನು ಬಿಟ್ಟು ಹೋಗಿ ಅಂತಾರೆ. ಇವ್ರು ಬಿಟ್ಟು ಹೋಗೋದಿಲ್ಲ. ಗೊತ್ತಾಯ್ತು. ಒಂದ್ ದಿವಸ ಇಬ್ಬರದು ಹೆಣ ಬಿದ್ದಿದೆ. ಸುಮ್ಮನೆ ಒಂದು ಪೆಟ್ಟಿಗೆ ಸಿಕ್ತು, ಸಲ್ಲಾಪಿಳ್ಳಿ ಆಗಿತ್ತು, ಸೀರೆ ಸಿಕ್ತು. ಒಳಗಡೆ ಹೋದ್ರೆ ಅವ್ರ ತಲೆನೇ ಜಜ್ಜಿದ್ದಾರೆ, ರುಬ್ಬು ಕಲ್ಲಿತ್ತು, ಸೀರೆ ಇತ್ತು, ರೌಕೆ ಇತ್ತು, ರಕ್ತ ಇತ್ತು, ತಲೆ ಹೊಡೆದಿದೆ ಎಂದು ಹೇಳ್ತಾರೆ. ದೂರದಾರಿ ಯಾರಂದ್ರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸೂಪರ್ವೈಸರು. 10 ಗಂಟೆಗೆ ಗೊತ್ತಾಗುತ್ತೆ, 4:45ಗೆ FIR ಆಗುತ್ತೆ. ಅದನ್ನೇನು ಮಾಡ್ತಾರೆ, 2015ನಲ್ಲಿ ಸಿ ರಿಪೋರ್ಟ್ ಹಾಕ್ತಾರೆ, ಪತ್ತೆ ಹಚ್ಚಕ್ಕೆ ಆಗ್ತಾ ಇಲ್ಲ. ಇದು ಏನು ಇದು? ಸಣ್ಣ ಊರಲ್ಲಿ ಡಬಲ್ ಮರ್ಡರ್ ಆಗುತ್ತೆ, ಅಣ್ಣ ತಂಗಿ ಘೋರವಾಗಿ ಕೊಂದಿದ್ದಾರೆ, ಅದಕ್ಕೆ ಮೋಟಿವ್ ಇದೆ. ಸಿ ರಿಪೋರ್ಟ್ ಹೆಂಗ ಹಾಕ್ತಾರೆ? ಗೊತ್ತಾಯ್ತು. ಏನು ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ? ಹಾಗಾದ್ರೆ ಅಡ್ಮಿನಿಸ್ಟ್ರೇಷನ್ ಅದು ಕೇಸು ನೆಕ್ಸ್ಟ್ ವೀಕ್ ನಾವೇ ಹಾಕ್ತಿವಿ. ಆನೆ ಮೌತ ಮಗ ಕೇಸ್ ಹಾಕ್ತಾರೆ. ನಾನೇ ಲಾಯರು, ಯಾರು ಹೆಸರು ಹಾಕಿ ಹಾಕ್ತೀನಿ ನಾನು. ಅಕ್ಯೂಸ್ ನಂಬರ್ 1 ಯಾರು, 2 ಯಾರು, 3 ಯಾರು, 4 ಯಾರು, 5 ಯಾರು. ಇದು ಏನಾಗ್ತಾ ಇದೆ ಅಂದರೆ, ಕಾನ್ಸ್ಪಿರೇಟರು, ಮೋಟಿವೇಟರು ಎಲ್ಲ ಆ 2.5 ಎಕರೆ ಜಮೀನನ್ನು ಹೊಡೆಯೋಕ್ಕೆ ಆಗಿರೋ ಕೊಲೆ. 2.5 ಎಕರೆ ಯಾರ್ದು? ಅದು ಈ ಆನೆ ಮೌತ ಅಂತ ಹೇಳ್ತಿರಲ್ಲ, ಆನೆ ಮೌತ ಅಂದರೆ ಆನೆ ನೋಡ್ಕೊಳ್ಳೋನು. ಅವನ ತಂಗಿ ಯಮುನಾ ಕ್ಷೇತ್ರದಲ್ಲಿ ಕೂಲಿ ಕೆಲಸ ಮಾಡೋಳು, ಇವನು ಆನೆ ನೋಡ್ಕೊಳ್ಳೋನು. ಅವ್ರದ್ದು 2.5 ಎಕರೆ ಜಮೀನು, ಅವ್ರ ಪಿತ್ರಾಜಿ ಸೊತ್ತು. ಈಗ ಅಲ್ಲಿ ಏನಿದೆ, ಅಯೋಧ್ಯ ಲಾಡ್ಜ್ ಇದೆ. ಓನರ್ಸ್ ಯಾರು? ಹೆಂಗೋಯ್ತು ಅವ್ರಿಗೆ? 2.5 ಎಕರೆ ಜಮೀನು, ಅಯೋಧ್ಯ ಲಾಡ್ಜು. ಆ ಲಾಡ್ಜು ಹೋಟೆಲನ್ನು ಬಾಡಿಗೆ ಕೊಟ್ಟಿದ್ದಾರೆ. ಆ ರೆಂಟ್ ಯಾರು ಕಲೆಕ್ಟ್ ಮಾಡೋರು? ಅಂದರೆ ಇವ್ರನ್ನ ಕೊಂದುಬಿಟ್ಟು ಆಸ್ತಿ ಇಲ್ಲ ಪ್ರಾಯಿಸಿದ್ರು. 2.5 ಎಕರೆ ಜಮೀನು ಅಲ್ಲಿ ಲಾಡ್ಜ್ ಕಟ್ಟಿದ್ದಾರೆ. ಕಟ್ಟಿದ್ದವ್ರು ಯಾರು? ಅಲ್ಲ ಸರ್, ನೀವು ಹೇಳೋದು ನೋಡಿದ್ರೆ ಕ್ಷೇತ್ರ ಪಾಲಕರಿಗೆ ಕೊಲೆ ಮಾಡೋದೇ ಕೆಲಸನಾ? ಈಗ ಹಂಗೆ ಇದೆ. 424 ಕೊಲೆ. ವೇದವಲ್ಲಿನ ಯಾಕೆ ಕೊಂದ್ರು? ಆ ಅಮ್ಮ ಅಲ್ಲಿ ಟೀಚರು ಕ್ಷೇತ್ರದಲ್ಲಿ ಕೇಸ್ ಫೈಲ್ ಮಾಡ್ತಾಳೆ, ಕೊಲೆ ಆಗ್ತಾಳೆ. ವೇದವಲ್ಲಿ ಯಾರು? ಅದೇ ಕ್ಷೇತ್ರದಲ್ಲಿ ಕಾಲೇಜಲ್ಲಿ, ಉಜ್ರೆ ಕಾಲೇಜಲ್ಲಿ ಓದವಳು. ಕ್ಲಾಸ್ ರೂಮಿಂದ ಕರೆದುಕೊಂಡು ಕಾರಲ್ಲಿ ಕೂರಿಸ್ಕೊಂಡು ಡೆಡ್ ಬಾಡಿ ಆಗಿದೆ, ಡೆಡ್ ಬಾಡಿ ರೇಪ್ ಆಗಿದೆ. ಯಾರು? ಗಾಟ್ ಇಟ್. ಇದು ಕೊಂದವರು ಯಾರು ಅನ್ನೋದು ಪ್ರಶ್ನೆನೆಲ್ಲ ಎಲ್ರಿಗೂ ಗೊತ್ತು. ಕೊಂದವರು ಯಾರು ಅಂತ ಯು ನೋ, ಐ ನೋ, ಎವ್ರಿ ಒನ್ ನೋ. ಮೊನ್ನೆ ಯಾರೋ ಹೋರಾಟ ಮಾಡಿದ್ರು, ಕೊಂದವರು ಯಾರು? ಅದೇ ಕೊಂದವರು ಯಾರಪ್ಪ? ಕೊಂದವರು ಇವರೇ ಅಂದೇಳಿ ಭಯ. ಏನಂದ್ರೆ ಅವ್ರು 7 ಸೂಟ್ ಹಾಕಿದ್ದಾರೆ, ರಿಟ್ ಪಿಟಿಷನ್ ಹಾಕ್ತಾರೆ, ಯಾರು ಏನು ಮಾಡಬಾರ್ದಂದು ಭಯ. ಬಾಲನ್ಸರಿಗೆ ಆ ಭಯ ಇಲ್ಲ, ಬಾಲನ್ಗೆ ಭಯ ಇಲ್ಲ. ಸ್ಪೇಡ್ ಇಸ್ ಎ ಸ್ಪೇಡ್ ಅಷ್ಟೇ. ಬಂದರೆ ತಪ್ಪೇ ಅದು. ಕಮ್ ವಾಟ್ ಮೇ ಫೈಟು.
ನಿಮಗೆ ಥ್ರೆಟ್ ಬಂದಿಲ್ವಾ ಸರ್? ಹಂಗಾದ್ರೆ ಥ್ರೆಟ್ ಬಂದಿಲ್ಲ? ಯಾರು ನನಗೆ ಥ್ರೆಟ್ ಮಾಡೋನು? ಯಾಕೆ ಬರುತ್ತೆ? ಅದು ಹೆಂಗೆ ಬರುತ್ತೆ? ಅದು ನಾನು ಏನು ದಡ್ಡಾನ? ನನಗೆ ಯಾಕೆ ಥ್ರೆಟ್ ಬರುತ್ತೆ? ಇದುವರೆಗೆ ಬಂದಿಲ್ಲ ಸರ್. ಒಂದು FIR ಆಗುತ್ತೆ, ಉಳಿದ 74 ಪ್ರಕರಣಕ್ಕೆ ಯಾವುದೇ ರೀತಿಯ ಪ್ರೊಸೀಜರ್ ಕಾನೂನಾತ್ಮಕವಾಗಿ ಆಗಿಲ್ಲ ಅಂದ್ರೆ ಅಧಿಕಾರಿಗಳು, ಸರ್ಕಾರ ಎಲ್ಲ ಶಾಮೀಲಾಗಿದ್ದಾರೆ ಅಂತ ಆಯ್ತು. ಇಲ್ಲ, ಶಾಮೀಲಾಗಿದ್ದಾರೆ ಅನ್ನೋ ಪದ ನಾನು ಉಪಯೋಗ ಮಾಡಲ್ಲ. ನೋಡಿ, ಅದು ಏನನ್ನೋ ಒತ್ತಡ ಇರುತ್ತೆ. ಆ SIT ಆಫೀಸರ್ಗಳು ನನಗೆ ಗೊತ್ತಿದೆ, ಎಲ್ಲರೂ ಒಳ್ಳೆ ಆಫೀಸರ್ಸೇ, ಎಕ್ಸ್ಪೀರಿಯನ್ಸ್ ಇದೆ, ಇಂಟಿಗ್ರಿಟಿ ಇದೆ, ಅವರು ಏನು ತಪ್ಪು ತಂಟ ಮಾಡೋರಲ್ಲ. ಬಟ್ ಸ್ಟೇಟ್ ಅನ್ನೋದು ದೊಡ್ಡದಲ್ಲ, ಅವ್ರ ಮಾಸ್ಟರ್ಸ್ ಇದಾರಲ್ಲ. ಸ್ಟೇಟ್ ಹೋಮ್ ಮಿನಿಸ್ಟರ್ ಇದ್ದಾರೆ, ಚೀಫ್ ಮಿನಿಸ್ಟರ್ ಇದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಸೊ ದಿಸ್ ಈಸ್ ದ ಸ್ಟೇಟ್. ಅವ್ರ ಕೆಳಗಡೆ ಅವ್ರು ಕೆಲಸ ಮಾಡ್ತಾರೆ, ಇಲ್ಲಾಂದ್ರೆ ಏನೋ ಆಗುತ್ತೆ. ಅದು ಯಾರು ಅದಕ್ಕೆ ಈಗ ಕೋರ್ಟ್ಗೆ ಹೋಗಿದ್ದೀವಿ. ಸೊ ಇಷ್ಟೊಂದು ಡಾಕ್ಯುಮೆಂಟ್ ಎಷ್ಟು ಕಲೆಕ್ಟ್ ಮಾಡಿರಬೇಕು? ಹೌ ಮಚ್ ಟೈಮ್ ವಿ ವರ್ಕ್ಡ್. ಏನು ಅವ್ರೇನೋ 10 ರೂಪಾಯಿ ಫೀಸ್ ಕೊಟ್ರ? ಸೊ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಬೇಕಾಗತ್ತೆ. PIL ಇದು ಅಂದರೆ ಇದಕ್ಕೆ ಇಷ್ಟೊಂದು ವರ್ಕ್ ಮಾಡಿದ್ದೀನಿ ನಾನು. 6 ತಿಂಗಳು ವರ್ಕ್ ಮಾಡಿ ಫೈಲ್ ಮಾಡಿದ್ದೀನಿ. ಇನ್ನೊಂದು ಚರ್ಚೆ ಆಗ್ತಿದೆ ಸರ್, ಆಗೋ ಅನಾಚಾರಕ್ಕೆಲ್ಲ ಶನೇಶ್ವರ ಹೊಣೆ ಅಂತಾರಲ್ಲ, ಹಂಗೆ ಅಲ್ಲಿ ಯಾವುದೋ ಕಾರಣಕ್ಕೆ ಸಾವಾಗಿದ್ರು ಕೂಡ ಕ್ಷೇತ್ರವನ್ನ ಅದನ್ನ ಹೊಣೆಗಾರಿಕೆ ಮಾಡುವಂತ ಷಡ್ಯಂತ್ರ ನಡೀತಾ ಇದೆ. ಅದು ಅವ್ರು ಹೇಳೋದು ಕರೆಕ್ಟ್ ಇರ್ಬೋದು, ರಾಂಗು ಇರ್ಬೋದು. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಸತ್ಯ ಗೊತ್ತಾಗ್ಬೇಕು ಅಂದ್ರೆ ತನಿಖೆ ಆಗ್ಬೇಕಲ್ಲ. ಈಗ ಒಬ್ಬ ಮನುಷ್ಯ ಸತ್ತಿದ್ದಾನೆ ಅಷ್ಟೇ. ಇವನೇ ಕೊಂದ ಅಂತ ನಾನು ಹೇಳಿದ್ನ? ಸಾವು ಬಿದ್ದಿದೆ, ಗೊತ್ತಾಯ್ತು. ಅವನಿಗೇನು ಕಾಯಿಲೆ ಬಂದು ಸತ್ತಿಲ್ಲ. ಅದು ಒಂದು ಕೊಲೆ ಆಗಿರಬೇಕೋ, ಅದು ಸೂಸೈಡ್ ಆಗಿರಬೇಕೋ, ಆಕ್ಸಿಡೆಂಟ್ ಆಗಿರೋ, ಇದನ್ನ ಯಾರು ಡಾಕ್ಟ್ರ್ ಹೇಳ್ಬೇಕು, ಇದು ಯಾರು ತಹಸೀಲ್ದಾರ್ ಹೇಳ್ಬೇಕು. ಅದು ಇಲ್ಲದೆ ಯಾಕಪ್ಪ ಊತಾಗ್ತೀರಾ ನೀವು? ಅದನ್ನಿಗೆ ಯಾರು ಹೊಣೆಗಾರರು? ಅವು ಪಂಚಾಯತು ಏನು ಯಾಕೆ ಮಾಡಿದ್ರು ಅವರು? ಕಾನೂನು ಗೊತ್ತಿಲ್ವಾ? ಇದು ದಿಸ್ ಇಸ್ ದ ಪ್ರಾಬ್ಲಮ್. CBI 4 ವರ್ಷ ಆದಮೇಲೆ ಈಗ 6 ಜನ, ಈಗ 21 ಜನ ಫೇಸ್ ಮಾಡ್ತಾರೆ. ಅದರಲ್ಲಿ ಸಬ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು, ACP ಅವರೆಲ್ಲನೂ ಆರೋಪಿ ಆಗಿದ್ದಾರೆ. ಇದರಲ್ಲಿನೂ ಆಗಬೇಕು, ಡಾಕ್ಟ್ರು ಆಗಬೇಕು, ಪಂಚಾಯತು ಆಗಬೇಕು, ಕೊಲೆ ಮಾಡಿರೋನು ಆಗಬೇಕು, ತನಿಖೆ ಆಗಬೇಕಲ್ಲ. ಬಟ್ ಮೈ ಕ್ವಶನ್ ಇನ್ ದ ಹೈಕೋರ್ಟ್ ಪಿಟಿಷನ್, 74 ಡೆತ್ ಆಗಿದೆ, 74 FIR ಮಾಡಿ, 74 FIRನ ತನಿಖೆ ಮಾಡಿ. ಪ್ರಾಣ ಇದು. ಕರೆಕ್ಟ್. ಟ್ಯಾಕ್ಸ್ ಪೇಯರ್ಸ್ ಮನಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್, ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್, FSL ಡಿಪಾರ್ಟ್ಮೆಂಟ್ ಎಲ್ಲ ಇದೆ. 74 ಸಾವಾಗಿರೋ ಕುಟುಂಬದವ್ರಿಗೆ ಇಲ್ದಿರೋ ಕಾಳಜಿ ಬಾಳನ್ ಸರಿಗೆ ಸಿಕ್ಕಾಪಟ್ಟೆ. ಹಂಗಲ್ಲ, ಸಿಕ್ಕಾಪಟ್ಟೆ ಅಲ್ಲ, ಇದು ಅನ್ಯಾಯ. ಅಲ್ಲ, ಅವ್ರ ಕುಟುಂಬದವ್ರು ಅದನ್ನ ತಲೆ ಕೆಡಿಸ್ಕೋಬೇಕಲ್ಲ ಸರ್. ಯಾರು ಅವ್ರಿಗೆ ಇನ್ಫಾರ್ಮೇಶನ್ ಹೋಯ್ತಾ? ಇನ್ಫಾರ್ಮೇಶನ್ ಹೋಯ್ತಾ? ನೀವು ಪೇಪರಲ್ಲಿ ಹಾಕಿದ್ರಾ, TV-ನಲ್ಲಿ ಹಾಕಿದ್ರಾ? ಇದೆಲ್ಲ ಕರ್ತವ್ಯ ಅಲ್ಲ ಪೊಲೀಸರಿಗೆ. ಒಂದು ಸ್ಟೇಷನ್ ನಡೆಸ್ಬೇಕು, ಎಷ್ಟು ಕೋಟಿಗಳು ಖರ್ಚು ಮಾಡ್ತಾರೆ. ಒಂದು ಬಿಲ್ಡಿಂಗು, ಕಾನ್ಸ್ಟೇಬಲು, ಬಂದೂಕು, ಸಂಬಳ, ವೆಹಿಕಲ್ಸು, ಇದೆಲ್ಲ ಏನಕ್ಕೆ ಕೊಟ್ಟಿದ್ದಾರೆ ಅವ್ರಿಗೆ? ಯಾವುದೇ ಧರ್ಮದಲ್ಲೂ ಕೂಡ ಧರ್ಮಕ್ಷೇತ್ರಗಳು ಅಂತ ಒಂದಷ್ಟು ಇರ್ತವೆ. ಕೆಲವೊಬ್ರು ವಿಶೇಷವಾಗಿ ಇಂಥ ಪುಣ್ಯಕ್ಷೇತ್ರಕ್ಕೆ ಹೋದರೆ, ಅಲ್ಲಿ ನಮ್ಮ ಪ್ರಾಣ ಹೋದರೆ ನಮಗೆ ಸದ್ಗತಿ ಸಿಗುತ್ತೆ ಅನ್ನುವಂಥ ಭಾವನೆ ಇದೆ. ಅಂಥ ಸಾವುಗಳನ್ನು ಕೂಡ ಈ ಪಟ್ಟಿಗೆ ಸೇರಿಸಿ ಷಡ್ಯಂತ್ರ ಮಾಡ್ತಿದ್ದಾರೆ. ನೋಡಿ, ಇದು ಹೂಗೆ ಪೋಹೆ. ನೀವು ಹಾನೆಸ್ಟು ತನಿಖೆ ಮಾಡಿ ಸ್ವಾಮಿ. ಈಗ ನಾನು ಏನು ಕೇಳ್ತೀನಿ, ತನಿಖೆ ಮಾಡಿ ಯಾರ್ದು ಅದು ಹೆಂಗ್ ಸತ್ತ, ಅವನು ಪುಣ್ಯ ಸಿಗುತ್ತೆ ಅಂತ ಸತ್ತ, ಹಂಗೆ ಬರಲಿ ರಿಪೋರ್ಟು. ಪಾಪ ಮಾಡಿ ಸತ್ತ ಅಂದ್ರೆ ಹಂಗೆ ಬರಲಿ. ಕರ್ಮ ಮಾಡಿ ಸತ್ತ, ಧರ್ಮ ಮಾಡಿ ಸತ್ತ, ಏನೋ ಸತ್ತ, ಇದು ಸರ್ಕಾರದ ಆಸ್ತಿ. ಅದು ಸರ್ಕಾರ ಹೊಣೆಗಾರ. ಇಲ್ಲಾಂದ್ರೆ ನೀವು ಗೌರ್ಮೆಂಟ್ ಹೆಂಗಾಗ್ತೀರಾ? ವಾಟ್ ಇಸ್ ಮೀನ್ ಬೈ ಗವರ್ನೆನ್ಸ್? ಅವ್ರು ಹೇಳೋದೇ ನಿಜ ಇರಲಿ, ಯಾಕೆ ಊತಾಕಿದ್ರಿ? ತಪ್ಪತಾನೆ. ಇಷ್ಟು ವರ್ಷ ಪೊಲೀಸ್ನವರು ಶಾಮೀಲಾದಂಗೆ ಆಯ್ತಲ್ಲ ಸರ್ ಇಂಥ ಪ್ರಕರಣಗಳು? ಶಾಮೀಲ್ ಆದಂಗೆ ಆಯ್ತು. ಶಾಮೀಲ್ ಆದಂಗೆ ಇಲ್ಲ, ಶಾಮೀಲ್ ಆಗಿದ್ದಾರೆ. ಇಲ್ಲ ಏನಾಗುತ್ತೆ ಇದು? ಅಲ್ಲಿ ಬೆಳ್ತಂಗಡಿ ನೋಡಿ, ಅಲ್ಲಿ ನಾನು ಅಲ್ಲಿರೋ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು 40 ವರ್ಷದಿಂದ. ಆವಾಗ ಬೆಳ್ತಂಗಡಿ, ಈಗ ಧರ್ಮಸ್ಥಳ ಪೊಲೀಸ್ ಠಾಣೆ, ಅವ್ರು ಎಲ್ಲರೂ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಕಂಡು ಬರ್ತಾ ಇದೆ.
ಪ್ರಶ್ನೆ ಮಾಡೋಂಗಿಲ್ವಾ ಅಲ್ಲಿ ಸ್ಥಳೀಯರು ಇಂಥದ್ದೇನಾದ್ರು ಹೋರಾಟ ಅನಾಹುತಗಳಾದಾಗ? ಮಾಡ್ತಾರೆ, ಅವ್ರ ಮೇಲೆ ಅವ್ರನ್ನ ಹೊಡಿಯಕ್ಕೆ ಹೋಗ್ತಾರೆ, ಕೇಸ್ಗಳಾಗ್ತಾರೆ, ಬುರ್ಡೆ ಗ್ಯಾಂಗ್ ಅಂತಾರೆ, ಕಿತಾಪತಿ ಗ್ಯಾಂಗ್ ಅಂತಾರೆ, ರೋಲ್ ಕಾಲ್ ಗ್ಯಾಂಗ್ ಅಂತಾರೆ, ಫಾರಿನ್ ದುಡ್ಡು ಅಂತಾರೆ, ಫ್ರಾನ್ಸ್ ಅಂತಾರೆ, ಜರ್ಮನಿ ಅಂತಾರೆ, ಜಪಾನ್ ಅಂತಾರೆ. ಎಲ್ಲ ಸುಮ್ಮನೆ ಎಲ್ಲ ಬುರುಡೆ, ಇದೇ ಬುರುಡೆ, ಒಂದು ತಲೆ ಬುರುಡೆ, ಇದು ಬುರುಡೆ. ಈ ಥರ ಮಾಡಿದ್ರೆ ಯಾರು ಬರ್ತಾರೆ? ಕುಸುಮಾವತಿ ಅವ್ರು ನಿಮ್ಮ ಹತ್ರ ಬಂದಾಗ ವಿಶೇಷವಾಗಿ ಈ ಅರ್ಜಿಗೆ ಸಂಬಂಧಪಟ್ಟಂತೆ ಅವ್ರ ಭಾವನೆ ಏನಿದೆ ಸರ್? ಏನ್ ಹೇಳಿದ್ರು? ಹೇಳ್ತಾಳೆ, ಇಷ್ಟೊಂದು ಸಾವಾಗಿದೆ ಅಂತ ಹೇಳ್ತಾಳೆ. ಕಣ್ಣಲ್ಲಿ ನೀರು ಬರ್ತಾನೆ ಇತ್ತು. ಗೊತ್ತಿದೆ ಅವ್ರಿಗೆ, ಅವ್ರ ಮಗಳನ್ನ ಕೊಂದವರಿಲ್ಲ, ಅತ್ಯಾಚಾರ ಮಾಡಿ ಅವಳನ್ನ ಕೊಂದು ಬಿಸಾಕಿದ್ದಾರೆ. ತಾಯಿಗೆ ಹೆಂಗಿರುತ್ತೆ? ಅಳ್ತಾಳೆ. ಹೌದು ಸರ್. ಈಗ ಕೋರ್ಟು ಈ ಒಂದು ಅರ್ಜಿಯನ್ನು ಪುರಸ್ಕರಿಸಿದೆ, ಮಾನ್ಯ ಮಾಡಿದೆ ಅಂದ್ರೆ ಯಾವ ಆಧಾರದಲ್ಲಿ ನೋಡಿ ಎಸ್ ಇನ್ವೆಸ್ಟಿಗೇಟ್ ಆಗ್ಬೇಕು ಅಂತ ಹೇಳುತ್ತೆ? ಇಟ್ಸ್ ಅ ಸಿಂಪಲ್ ಲಾಜಿಕ್. 74 ಡೆತ್ ಓವರ್ ಎ ಪೀರಿಯಡ್ ಆಫ್ 12 years. ಡಾಕ್ಯುಮೆಂಟ್ಸ್ ದಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಇನ್ವೆಸ್ಟಿಗೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗುತ್ತೆ, ಇದು ರಾಂಗ್ ಡಾಕ್ಯುಮೆಂಟ್ ಹೇಳೋಕ್ಕಾಗುತ್ತೆ. ದಿಸ್ ಆರ್ ಆಲ್ ಪಬ್ಲಿಕ್ ಡಾಕ್ಯುಮೆಂಟ್. ಪಟ್ಟಿ ಮಾಡಿ ಕೊಟ್ಟಿದ್ದೀನಿ, ಪ್ರತಿಯೊಂದು ತಗೊಂಡಿದ್ದೀನಿ, RTIನಲ್ಲಿ ತಗೊಂಡಿದ್ದೀನಿ, ಎಲ್ಲನೂ ಸರ್ಟಿಫೈಡ್ ಕಾಪಿ. ತಾಲೂಕು ವ್ಯಾಪ್ತಿಯಲ್ಲಿ ಬರೋದ್ರಿಂದಾಗಿ ಸರ್ ಅಗೇನ್ ಅದು ಪೊಲೀಸ್ ಸ್ಟೇಷನ್ಗೆ ಮೂವ್ ಆಗುತ್ತಾ ಅಥವಾ SIT ಏನಾದರೂ ರಚನೆ ಆಗುತ್ತಾ? ನೋ ಅದು ಹೇಳಿಲ್ಲ ನೋಡಿ. ಈಗ SIT ರಚನೆ ಆಯಿತು, SITಗೆ ಪೊಲೀಸ್ ಠಾಣೆ ಪವರ್ ಕೊಟ್ಟಿದ್ದಾರೆ. ಎಷ್ಟು ಸಾವುಗಳಾಗಿದೆ ಅದಕ್ಕೆ ಪ್ರತ್ಯೇಕವಾಗಿ FIR ಮಾಡಿ ಅಂದೇ ಪವರ್ ಕೊಟ್ಟಿದ್ದಾರೆ. ಮಾಡಿಲ್ಲ. ಮಾಡಿ ನಾನು ಪಾರ್ಟಿ ಮಾಡಿರೋದು ಒನ್ಲಿ SIT. ಗೊತ್ತಾಯ್ತು. SITಗೆ ಡೈರೆಕ್ಷನ್ ಕೊಡಿ ಅಂಡ್ ತಿಂಗಳಿಗೆ ರಿಪೋರ್ಟ್ ಕೊಡ್ಲಿ ಕೋರ್ಟ್ಗೆ. ಕೋರ್ಟ್ ಮಾನಿಟರ್ಡ್ ತನಿಖೆ. 74 ಡೆತ್ತು ಒಂದು ಸಣ್ಣ ಊರಲ್ಲಿ, ಅದನ್ನ ನಾವು ಏನೋ ಮಾಡಿಲ್ಲ ಅಂದ್ರೆ ವ್ಯವಸ್ಥೆನೇ ಕೆಟ್ಟೋಯ್ತಂದ ಆಯ್ತಲ್ಲ. ಈಗ ಯಾರಾಗ್ಲೂ ಧ್ವನಿ ಎತ್ತಬೇಕಲ್ಲ. ಇದು ಲೀಗಲ್ ಇಶ್ಯೂ, ಇಟ್ ಈಸ್ ನಾಟ್ ಎ ಸ್ಟ್ರೀಟ್ ಫೈಟ್. ಲೀಗಲ್ ಇಶ್ಯೂ ಅಂದ್ರೆ ಲೀಗಲ್ ಆಗಿ ಇದು ವರ್ಕ್ ಮಾಡಬೇಕು. ನಾನು 6 ತಿಂಗಳು ವರ್ಕ್ ಮಾಡಿದ್ದೀನಿ. ಮತ್ತೆ ಇದು ಸ್ಕ್ರೂಟಿನಿ ಆಗಿ ಇವತ್ತು ಇದರಲ್ಲಿ ಯಾವುದು ಆಫೀಸ್ ಅಬ್ಜೆಕ್ಷನ್ ಇಲ್ಲದೆ ಬಂತು. ಎನಿವೇ ಯು ಹ್ಯಾವ್ ಟು ಮೇಕ್ ಸಬ್ಮಿಷನ್ಸ್ ಅಂದು 3/2 ಅಂದು ಡೇಟ್ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ PIL ಅಡ್ಮಿಟೇ ಆಗೋದಿಲ್ಲ. PILಗೆ ಪರ್ಸನಲ್ ಲಿಟಿಗೇಷನ್, ಪಾಪ್ಯುಲಾರಿಟಿ ಲಿಟಿಗೇಷನ್, ಪೈಸಾ ವಸೂಲ್ ಲಿಟಿಗೇಷನ್ ಏನೇನೋ ಇದೆ. ಸೊ ಆ ಥರ ಇದ್ದರೆ PILನ ಡಿಸ್ಮಿಸ್ ಮಾಡಿ ಆವತ್ತೇ 1 ಲಕ್ಷ ಫೈನ್ ಹಾಕ್ತಾರೆ, 5 ಲಕ್ಷ ಫೈನ್ ಹಾಕ್ತಾರೆ. ಬಟ್ ಇದನ್ನ ಸಿಂಪಥೆಟಿಕ್ ಆಗಿಲ್ಲ ಅಂದರೆ ಇದರಲ್ಲಿ ಇರೋದನ್ನ ಓದಿ ನ್ಯಾಯ ಇದೆ, ಇದರಲ್ಲಿ ನಿಜಾಂಶ ಇದೆ ಅಂದು ಕಂಡು ಬಂತು. ಅದರಿಂದನೇ ಈ ಥರ ಕೋರ್ಟ್ನಲ್ಲಿ ಇವತ್ತು ಈ ಥರ ಒಂದು ಆದೇಶ ಆಗಿದೆ. ಪೊಲೀಸ್ ನೆಗ್ಲಿಜಿಯನ್ಸಿ ಕಾಣ್ತಾ ಇದೆ ಸರ್ ಈ ಪ್ರಕರಣಗಳ ತನಿಖೆ ಅಂದಾಗ. ಅದು ಎಲ್ಲರಿಗೂ ಬಿಡ್ತೀನಿ. ಈಗ ಸಾವಾಗುತ್ತೆ, ಊತಾಗುತ್ತೆ, ಅಫೆನ್ಸ್ ಅಲ್ವಾ ಅದು? ಹೌದು. ಈಗ ಮನೆಯಲ್ಲಿ ಯಾರೋ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ನೀವು ರಿಪೋರ್ಟ್ ಕೊಡದೆ ಬರಿಯಲ್ ಮಾಡಿದ್ರೆ ಆಗುತ್ತಾ? ಡೆಡ್ಲೈನ್ ಏನಾದ್ರು ಕೊಟ್ಟಿದ್ಯಾ ಸರ್ ಈಗ ಕೋರ್ಟ್ ಕಡೆಯಿಂದ? ಇಲ್ಲಲ್ಲ, 3ನೇ ತಾರೀಕು ನೀವೇನು ಹೇಳ್ತೀರಿ, ಅವ್ರು ಏನು ಹೇಳ್ತಾರೆ ಕೇಳಬೇಕಲ್ಲ. ನೆಕ್ಸ್ಟ್ ಪ್ರೊಸೀಜರ್ ಒನ್ ಸೈಡ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ. ಈಗ ಸಿಟ್ ಏನು ಹೇಳುತ್ತೆ? ಸಿಟ್ಗೆ ಅಧಿಕಾರ ಇದೆ. ಆಗಸ್ಟ್ 6ನೇ ತಾರೀಕು ಸಿಟ್ಗೆ ಪೊಲೀಸ್ ಠಾಣೆ ಎಂದು ಒಂದು ಸೂಚನೆ ಮಾಡಿದ್ದಾರೆ. ಅದು ಪೊಲೀಸ್ ಠಾಣೆ FIR ಮಾಡ್ಬೋದು. ಅವ್ರು ಸ್ಟೇಷನ್ ಹೌಸ್ ಆಫೀಸರ್ ಆಗ್ತಾರೆ. ಬಟ್ ಇದು ಕೋರ್ಟಿಗೆ ಹೋಗಿರೋದ್ರಿಂದಾಗಿ ಅವ್ರದ್ದು ಏನ್ ಸ್ಟೇಟಸ್ ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ಲೇಬೇಕಲ್ಲ. 3ನೇ ತಾರೀಕು ಮಾಡ್ತಾರೆ. ಅವ್ರು ನೆಕ್ಸ್ಟ್ ಮೂನು ಹೇಳ್ಬೇಕಾಗತ್ತಾ ನಾವ್ ಹಿಂಗ್ ಹೋಗ್ತಾ ಇದೀವಿ, ಅದು ಏನು ಹೇಳ್ತಾರೆ ಅದು ಹೆಂಗೆ ಹೂಗೆ ಪೋಗೆಸಿ, ಅದು ಒಂದು ಅಥಾರಿಟಿ. ಅದರಲ್ಲಿ ADGP ಲೆವೆಲ್ ಆಫೀಸರ್ಸ್ ಇದ್ದಾರೆ. ನೀವು ಇಷ್ಟೊಂದು ಡಾಕ್ಯುಮೆಂಟ್ಸ್ ಕೊಟ್ಟ ಮೇಲೆ ಸರ್ ಇಟ್ ಇಸ್ ನಾಟ್ ಅಂತ ಹೇಳಕ್ ಅವ್ರಿಗೆ ಆಪ್ಷನ್ ಇಲ್ವಲ್ಲ? ಅದು ನೋಡಿ, ಅದು ಕೋರ್ಟ್, ಅದು ಇದು ಅಗೇನ್ ಲೀಗಲ್. ಇಟ್ಸ್ ನಾಟ್ ಎ ಸ್ಟ್ರೀಟ್ ಫೈಟ್. ಇಟ್ ಇಸ್ ನಾಟ್ ಎ ಡಿಬೇಟಬಲ್ ಫೈಟ್. ನಾವು ಡಿಬೇಟ್ ಮಾಡ್ಬೋದು. ಕೋರ್ಟ್ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಆ ಬೆಂಚಲ್ಲಿ ಇದೆ. ಸೊ ಇದು ಏನಿದೆ ನಿಜ ಸತ್ಯ ಎಲ್ಲ ಬರಬೇಕಲ್ಲ. ಈಗ ನ್ಯಾಯಮೂರ್ತಿಗಳು ಕೇಳಿದ್ವ ಸರ್, ಇಷ್ಟೊಂದು ಡಾಕ್ಯುಮೆಂಟ್ಸ್ ಇದೆ ನನ್ನ ಟೇಬಲ್ ಮೇಲೆ ಬಂದಿದೆ, ಯಾಕೆ ನೀವು ತನಿಖೆ ಮಾಡ್ತಾ ಇಲ್ಲ? ತನಿಖೆಗೆ ಏನಾಗುತ್ತೆ? ಅದು 3ನೇ ತಾರೀಕು ಇವತ್ತು. ಸಿ ಈ ವಾಂಟೆಡ್ 74 FIRs ಟು ಬಿ ರಿಜಿಸ್ಟರ್ಡ್. ವಾಟ್ ಯು ಸೇ ಅಂತ ಕೇಳಿದ್ರು. ಅವ್ರ ರಿಯಾಕ್ಷನ್ ಬೇಕೀಗ. ಅವರು ಟೈಮ್ ಬೇಕು ಅಂದ್ರೆ ಅಷ್ಟೇ. ಅದು 3rd ಕೊಟ್ಟಿದ್ದಾರೆ. ಸೊ ಕೋರ್ಟ್ ಅಂದ್ರೆ ಈಗ 74 ಡೆತ್ಸ್ ಇಲ್ಲ ಅಂತಾರ. ಡೆತ್ ಆಗಿದೆ ಅಂದ್ರೆ ಪ್ರೊಸೀಜರ್ ಫಾಲೋ ಆಗಿದೆ. ನಾನು ಅದನ್ನು ಕೊಟ್ಟಿದ್ದೀನಿ. 2004 ರೂಲ್ಸ್ ಏನೇ ಆಗುತ್ತೆ ಅದನ್ನು ಕೊಟ್ಟಿದ್ದೀನಿ. ಇನ್ಕ್ವೆಸ್ಟ್ ಅಂದರೆ ಏನು ಪ್ರೊಸೀಜರ್ ಮಾಡಬೇಕೋ,
ಪ್ರತಿಯೊಂದು ಇದರಲ್ಲಿ ಹಾಕಿದ್ದೀನಿ ನಾನು. ಕಾನೂನು ಹಾಕಿದ್ದೀನಿ, ಜಡ್ಜ್ಮೆಂಟ್ಗಳು ಹಾಕಿದ್ದೀನಿ, ಡಾಕ್ಯುಮೆಂಟ್ಸು ಹಾಕಿದ್ದೀನಿ, ವೋಚರ್ಸ್ ಹಾಕಿದ್ದೀನಿ, ಒಂದೊಂದು ಏನವನ್ನು ಊತ ಹಾಕಕ್ಕೆ ಎಷ್ಟು ಖರ್ಚಾಯ್ತು ಅನ್ನೋದು ಕೂಡ ಹಾಕಿದ್ದೀನಿ. ಹೌದು. ಮತ್ತೆ ಇದೆಲ್ಲ ಅಫಿಷಿಯಲ್ ತಾನೆ, ಪಾಕೆಟಿಂದ ದುಡ್ಡು ಕೊಟ್ರ, ಬ್ಯಾಂಕ್ ಟು ಬ್ಯಾಂಕು. ಓಕೆ, ಅಂದ್ರೆ ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ಅವ್ರು ಏನ್ ರಿಪ್ಲೈ ಕೊಡ್ತಾರೆ ಅದ್ರ ಮೇಲೆ ನಿಮ್ದು ನೆಕ್ಸ್ಟ್ ಮೂವ್ ಅಲ್ಲ ಸರ್? ಮೂವ್ ಅಲ್ಲ, ನಂದು ಇದೇ ಕೇಸು. 74 ಡೆತ್ ಆಗಿದೆ, 74 ಕಾಗ್ನಿಸಬಲ್ ಅಫೆನ್ಸ್, 74 FIR ಮಾಡಿ, 74 ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮಾಡಿ ತನಿಖೆ ಮಾಡಿ, ತನಿಖೆಯಲ್ಲಿ ಅವ್ರು ಹೇಳೋ ಥರ ಸ್ವರ್ಗಕ್ಕೆ ಹೋಗಕ್ಕೆ ಬಂದಿದಾರ, ನರಕಕ್ಕೆ ಹೋಗಕ್ಕೆ ಬಂದಿದಾರ, ಅದನ್ನು ದಾಖಲಿಸಿ ಅಂತೀರಿ? ಅದನ್ನು ದಾಖಲಿಸಿ. ಇದು ಸ್ವರ್ಗನ ನರಕನ ಅನ್ನೋದು ನೀವು ಹೇಳಿ. ಸುಮ್ಮನೆ ಸ್ವರ್ಗಕ್ಕೆ ಹೋಗ್ಬಿಟ್ಟಂದ್ರೆ ಎಲ್ಲಿದೆ ಸ್ವರ್ಗ? ಹೋಗಿ ನೋಡ್ಕೊಂಡ್ ಬಂದಿದ್ದೀರಾ ಏನೋ? ಅದು ಎಲ್ಲಾಗ್ಲಿದ್ರೆ ಅವ್ರು ಹೇಳ್ಬೇಕು, ಯಾರು ಈ ರೋಲ್ ಕಾಲ್ ಟೀಮು ಅದನ್ನೇ ಹೇಳ್ಬೇಕು, ಸ್ವರ್ಗ ಇಲ್ಲಿದೆ, ಇದಕ್ಕೆ ಡಿಸ್ಟೆನ್ಸ್ ಇಷ್ಟು ದೂರ, ನರಕ ಈ ಕಡೆ ಇದೆ, ಇದಕ್ಕೆ ಆಫೀಸರ್ ಯಾರು, ಅದಕ್ಕೆ ಆಫೀಸರ್ ಯಾರು ಅಂತ ಅವ್ರು ಹೇಳ್ಬೇಕು, ನಾವು ನಂಬ್ತೀವಿ ಅದಲ್ಲ. ರೈಟ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಸೊ ನೋಡಿದ್ರದ ವೀಕ್ಷಕರೇ, ಹಿರಿಯ ವಕೀಲರಾಗಿರುವಂತಹ ಬಾಲನವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ಸೌಜನ್ಯ ಅವರ ತಾಯಿ ಕುಸುಮಾವತಿಯವರು ಸಲ್ಲಿಸಿರುವಂತಹ ಅರ್ಜಿಗೆ ಸಂಬಂಧಪಟ್ಟಂತೆ, ಅಂದರೆ ಅಸಹಜ ಸಾವು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತಹ FIR ದಾಖಲು ಮಾಡಬೇಕು, SIT ರಚನೆಯಾಗಿ ಸೂಕ್ತ ರೀತಿಯ ತನಿಖೆ ಆಗಬೇಕು ಅನ್ನುವಂತಹ ಅರ್ಜಿಯನ್ನು ಬಹಳ ಮುಖ್ಯವಾಗಿ ಕೋರ್ಟ್ ಮಾನ್ಯ ಮಾಡಿದೆ ಮತ್ತು SITಗೆ ಒಂದು ರಿಪ್ಲೈಯನ್ನು ಕೇಳಿದೆ. ಹಾಗಾಗಿ 3ನೇ ತಾರೀಕು ಏನಾಗುತ್ತೆ ಅನ್ನುವಂಥ ಕುತೂಹಲ ಹಾಗೆ ಇದೆ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.